ನಮಸ್ತೆ ಸ್ನೇಹಿತರೆ, ಇವತ್ತು ದುರ್ಯೋಧನನ ವಿಲಾಪದ ಮುಂದುವರಿದ ಭಾಗವನ್ನು ನೋಡೋಣ. ಈ ಹಿಂದಿನ ಭಾಗದಲ್ಲಿ ಈಗಾಗಲೇ ದುಶ್ಯಾಸನನ್ನು ಕಳ್ಕೊಂಡಿರುವಂತಹ ದುರ್ಯೋಧನ ಆತನ ಸಾವಿನಿಂದ, ತನ್ನ ತಮ್ಮನ ವಿಯೋಗದಿಂದ ಚೇತರಿಸ್ಕೊಂಡೇ ಇಲ್ಲ. ಆಗಲೇ ಅದೇ ರಣಭೂಮಿಯಲ್ಲಿ ತನ್ನ ಪ್ರೀತಿಯ ಗೆಳೆಯ ಆಗಿರುವಂಥ ಕರ್ಣನ ಕಳೇಬರವನ್ನು ನೋಡ್ತಾನೆ. ಅಯ್ಯೋ, ಈ ಕರ್ಣನ ಕಳೇಬರ ಈತನಿಗೆ ಈಗಲೇ ಕಾಣಬೇಕಾ? ನನ್ನ ಈ ಸ್ವಾಮಿಗೆ ಗಾಯದ ಮೇಲೆ ಉಪ್ಪು ಸುರಿಯೋ ಹಾಗೆ ತನ್ನ ಪ್ರಾಣ ಸ್ನೇಹಿತನ ಸಾವನ್ನ ಅದು ಹೇಗೆ ತಡ್ಕೊತಾನೋ, ಅವ್ನಿಗೆ ಅದೆಷ್ಟು ದುಃಖ ಅನ್ನೋದು ಒತ್ತರಿಸ್ಕೊಂಡು ಬರುತ್ತೋ ಅಂತ ಸಂಜಯ ಮನಸ್ಸಲ್ಲೇ ಅನ್ಕೊತಾನೆ. ಇತ್ತ ದುರ್ಯೋಧನ ಕರ್ಣನ ಹತ್ರ ಬರ್ತಾ ಇರ್ತಾನೆ. ಈ ಕರ್ಣ ಬಿದ್ದಂತಹ ಸ್ಥಳ ಹೇಗಿರುತ್ತೆ ಅಂದರೆ, ಈ ಕರ್ಣನ ರಥ ಎಲ್ಲಿರುತ್ತೋ ಅದಷ್ಟು ಪ್ರದೇಶ ಆ ಭೂಮಿ ಕುಸಿದೋಗಿರುತ್ತೆ. ಆ ಭೂಮಿ ಕುಸಿತದಿಂದ ಈ ಕರ್ಣನ ರಥದ ಗಾಲಿಗಳು ಸಹ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತವೆ. ಪಾಪ ಅವನು ಶಲ್ಯಂಗೆ ಹೇಳ್ತಾನೆ, ಶಲ್ಯ ಇವನಿಗೆ ಸಾರಥಿಯಾಗಿ ಬಂದಿರ್ತಾನಲ್ವಾ, ಹೋಗಪ್ಪ ಗಾಲಿ ಏನೋ ಸಿಕ್ಕಾಕೊಂಡ್ಬಿಟ್ಟಿದೆ, ಹೋಗಿ ಬೇಲಕ್ಕೆತ್ತು ಅಂತ ಹೇಳ್ತಾನೆ. ಆದರೆ ಅವನು ಹೋಗೋದಿಲ್ಲ. ಕೊನೆಯದಾಗಿ ಈ ಕರ್ಣನೇ ತನ್ನ ಶಸ್ತ್ರಾಸ್ತ್ರಗಳನ್ನು ಈ ರಥದಲ್ಲೇ ಬಿಟ್ಟು ಕೆಳಗಡೆ ಇಳಿದು ಒಂದು ಸಮತಟ್ಟಾಗಿರೋಂಥ ಜಾಗದಲ್ಲಿ ತನ್ನ ರಥವನ್ನು ತಂದು ನಿಲ್ಲಿಸ್ತಾನೆ. ಈ ಕಡೆ ಶ್ರೀಕೃಷ್ಣನ ಮಾತು ಕೇಳಿ ಅಧರ್ಮ ಅಂತ ಗೊತ್ತಿದ್ರೂ ಸಹ ಅರ್ಜುನ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ. ಆ ಅರ್ಜುನನ ಬಾಣಗಳಿಗೆ ತುತ್ತಾದಂಥ ಕರ್ಣ ಅವನದೇ ರಥದ ಗಾಲಿಗಳನ್ನು ಆಶ್ರಯಿಸ್ಕೊಂಡು ಕುತ್ಕೊತಾನೆ. ಇದು ದುರ್ಯೋಧನನಿಗೆ ಯಾವ ಥರ ಕಾಣ್ತಿರುತ್ತೆ ಅಂತಂದರೆ, ತನ್ನ ಸಾಯೋ ಕೊನೆ ಕ್ಷಣದಲ್ಲೂ ಸಹ ಯುದ್ಧವನ್ನು ಮಾಡೇ ತೀರ್ತೀನಿ ಅನ್ನೋ ಥರ ಬಲಗೈ ಮುಷ್ಟಿ ಮಾಡಿ ಬಾಣವನ್ನು ಹಿಡಿದು ಎಳೆಯೋ ಥರ ತನ್ನ ಸ್ವಾಮಿಯಾಗಿರೋಂತಹ ದುರ್ಯೋಧನನ ಕಾರ್ಯವನ್ನು ಕಡೆಗಣಿಸಿ, ಅಂದರೆ ಕರ್ತವ್ಯ ಭ್ರಷ್ಟರಾಗಿರೋಂತಹ ಬೇರೆ ರಾಜರನ್ನು ಹೀಯಾಳಿಸೋ ಥರ ನಗ್ತಿರೋ ರೀತಿ ದುರ್ಯೋಧನನಿಗೆ ಕರ್ಣ ಕಾಣಿಸ್ತಾನೆ. ಇಂತಹ ಜಾಗದಲ್ಲಿ ತನ್ನ ಪ್ರೀತಿಯ ಗೆಳೆಯ ಸತ್ತು ಬಿದ್ದಿರೋದನ್ನು ನೋಡಿ ದುರ್ಯೋಧನನಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಲ್ಲೇ ಕುಸಿದು ಬೀಳ್ತಾನೆ. ಈ ದುರ್ಯೋಧನನ ವಿಲಾಪ ಅನ್ನೋ ಭಾಗದಲ್ಲಿ ಕವಿ ಕರ್ಣನ ಬಗ್ಗೆ ಎಷ್ಟು ಚೆನ್ನಾಗಿ ಗುಣಗಾನ ಮಾಡಿದ್ದಾರೆ ಅಂದರೆ, ಆತನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ನೋ ಆಸಕ್ತಿ ಮೂಡಿಸುತ್ತೆ. ಯುದ್ಧದಲ್ಲಿ ಕರ್ಣನ ಪಾತ್ರ ಏನು ಅಂತ ನೋಡೋದಾದರೆ, ಈ ಪಾಂಡವರ ಪಕ್ಷನ ಶ್ರೀಕೃಷ್ಣ ಪರಮಾತ್ಮ ವಹಿಸದೆ ಹೋಗಿದ್ರೆ ಇಲ್ಲಿ ಕೌರವರೇ ಗೆಲ್ತಾ ಇದ್ರು. ಯಾಕಂದರೆ ಅರ್ಜುನನಿಗಿಂತ ಪರಾಕ್ರಮಿಯಾಗಿದ್ದವನು ಕರ್ಣ. ಶ್ರೀಕೃಷ್ಣ ಕರ್ಣ ಇವ್ರ ಪರ ಇರೋದ್ರಿಂದ ಈ ಪಾಂಡವರಿಗೆ ಅಪಾಯ ಅಂತ ಅಂದ್ಕೊಂಡು ಅವನನ್ನು ಹೇಗಾದರೂ ಕುಗ್ಗಿಸ್ಬೇಕು, ಈ ಯುದ್ಧದಿಂದ ವಿಮುಖನಾಗಿ ಮಾಡಬೇಕು ಅಂತ ಅವನ ಜನ್ಮ ವೃತ್ತಾಂತವನ್ನು ಗುಟ್ಟಾಗಿ ಶ್ರೀಕೃಷ್ಣ ಕರ್ಣನ್ಗೆ ಹೇಳ್ತಾನೆ. ನೀನು ಪಾಂಡವರಲ್ಲಿ ಹಿರಿಯ, ಅಂದರೆ ಈ ಧರ್ಮರಾಯನಿಗೂ ಮುಂಚೆ ಹುಟ್ಟುತ್ತವನು ನೀನು ನಿನ್ನ ತಮ್ಮದಿರ ವಿರುದ್ಧನೇ ಯುದ್ಧ ಮಾಡ್ತೀಯಾ, ಬೇಡ ನೀನು ಈ ಪಕ್ಷವನ್ನು ವಹಿಸು ಅಂತ ಕೃಷ್ಣ ಕೇಳ್ಕೊತಾನೆ. ಆದರೆ ಕರ್ಣ ದುರ್ಯೋಧನನ ಸ್ವಾಮಿ ಭಕ್ತಿಗೆ ಎಷ್ಟು ನಿಯತ್ತಾಗಿದ್ದ ಅಂತಂದರೆ ಶ್ರೀಕೃಷ್ಣನ ಮಾತು ಸಹ ಕೇಳೋದಿಲ್ಲ. ನನ್ನ ಮಾತೇ ಕೇಳಲಿಲ್ವಲ್ಲ ಅಂತ ಕೃಷ್ಣ ಉಪಾಯ ಮಾಡಿ ಕುಂತಿನ ಕಳಿಸ್ತಾನೆ. ಈ ಕಡೆ ಗಂಗಾ ನದಿ ತೀರದಲ್ಲಿ ಕರ್ಣ ಬ್ರಾಹ್ಮಣರಿಗೆಲ್ಲ ದಾನ ಮಾಡ್ತಾ ಇರ್ತಾನೆ. ಈ ಕುಂತಿ ಎಂಥ ಸಮಯದಲ್ಲಿ ಬಂದಿರ್ತಾರೆ ಅಂತಂದರೆ, ಅವನು ದಾನ ಕೊಡಬೇಕಾದ್ರೆ ಯಾರು ಏನೇ ಕೇಳಿದ್ರು ಸಹ ಕೊಟ್ಬಿಡ್ತಾ ಇದ್ದಂತೆ. ಆಗ ಬಂದಿರೋಂಥ ಈ ಕುಂತಿ, ನನ್ನ ಮಕ್ಕಳ ಹತ್ರ ಯುದ್ಧ ಮಾಡಬೇಡಪ್ಪ, ದಯವಿಟ್ಟು ಅವ್ರನ್ನ ಬಿಟ್ಬಿಡು ಅಂತ ಬೇಡ್ಕೊತಾಳೆ. ಈ ಮಾತು ಕೇಳಿ ಕರ್ಣಂಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಈಕೆನೇ ನನ್ನ ತಾಯಿ ಅಂತ ಅವನಿಗಾಗಲೇ ಗೊತ್ತಾಗಿರುತ್ತೆ ಅಲ್ವಾ, ನಾನು ಆಕೆ ಮಗನೇ, ಆದರೂ ನನ್ನ ಒಂದು ಹಿತವನ್ನು ಬಯಸ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಆದರೂ ಆಕೆ ಮೇಲಿನ ಮಮತೆಯಿಂದ ನಿನಗಿರೋಂತಹ 5 ಜನ ಮಕ್ಕಳಲ್ಲಿ 4 ಜನರ ಪ್ರಾಣಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಮಾಡೋದಿಲ್ಲ. ಆದರೆ ಅರ್ಜುನ ನನ್ನ ಬದ್ಧ ವೈರಿ, ನಮ್ಮಿಬ್ಬರಲ್ಲಿ ಯುದ್ಧ ನಡೆಯುತ್ತೆ. ನಮ್ಮಿಬ್ಬರಲ್ಲಿ ಯಾರೇ ಹೋದರೂ ನಿನಗೆ 5 ಜನ ಮಕ್ಕಳು ಇದ್ದೇ ಇರ್ತಾರಲ್ವಾ, ನಿಮ್ಮ ಪಕ್ಷವನ್ನು ಶ್ರೀಕೃಷ್ಣ ಪರಮಾತ್ಮ ವಹಿಸ್ಕೊಂಡಿರ್ಬೇಕಾದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಭಯ ಅಂತ ತನ್ನ ತಾಯಿಗೆ ಸಮಾಧಾನ ಮಾಡಿಬಿಟ್ಟು ಕಳಿಸ್ತಾನೆ. ಇದಿಷ್ಟೇ ಅಲ್ಲದೆ ಒಮ್ಮೆ ಪ್ರಯೋಗ ಮಾಡಿದಂಥ ಬಾಣವನ್ನು ಪುನಃ ಪ್ರಯೋಗ ಮಾಡೋದಿಲ್ಲ ಅಂತ ತನ್ನ ತಾಯಿ ಮುಂದಿನ ಶಪಥ ಮಾಡ್ತಾನೆ. ಅರ್ಜುನ ಯಾವುದೇ ಕಾರಣಕ್ಕೂ ಯಾರಿಂದನೂ ಸೋಲ್ಬಾರ್ದು ಅನ್ನೋದು ಇಂದ್ರನ ಆಸೆ ಆಗಿರುತ್ತೆ. ಯಾಕಂದರೆ ಅರ್ಜುನ ಇಂದ್ರನ ಮಗ ಅಲ್ವಾ, ಹಾಗಾಗಿ. ಆದರೆ ಕರ್ಣ ಇರೋವರೆಗೂ ಇದು ಸಾಧ್ಯ ಇಲ್ಲ ಅಂತ ಇಂದ್ರನಿಗೂ ಗೊತ್ತು. ಯಾಕಂದರೆ ಕರ್ಣ ಅಜೇಯ, ಅವ್ರ ಹತ್ರ ಸಹಜವಾಗಿ ಹುಟ್ಟಿನಿಂದಲೇ ಬಂದಿರುವಂತಹ ಕವಚ ಕುಂಡಲ ಇದೆ. ತನ್ನ ಮಗನಿಗೆ ಜಯವನ್ನು ತಂದುಕೊಡೋದಕ್ಕೆ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಅವನು ದಾನ ಕೊಡಬೇಕಾದ್ರೆ ಕರ್ಣನ ಹತ್ರ ಹೋಗಿ ದಾನವನ್ನು ಬೇಡ್ತಾನೆ. ನೋಡಿ, ಇಲ್ಲಿ ಈ ಇಂದ್ರ ಈ ಥರ ಮಾರು ವೇಷದಲ್ಲಿ ಬರ್ತಿದ್ದಾನೆ ಅಂತ ಸೂರ್ಯದೇವ ಕರ್ಣನಿಗೆ ಈ ಮುಂಚೆನೇ ಹೇಳಿರ್ತಾನೆ. ನೋಡು ಮಗು, ಈ ಥರ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದಾನೆ, ನಿನ್ನ ಹತ್ರ ಕವಚ ಕುಂಡಲಗಳನ್ನ ಕೇಳೋದಕ್ಕೆ ಬರ್ತಾ ಇದ್ದಾನೆ, ದಯವಿಟ್ಟು ಕೊಡಬೇಡ ಅಂತ ಹೇಳ್ತಾನೆ. ಆದರೆ ಕರ್ಣ ಕೇಳೋದಿಲ್ಲ. ನನ್ನ ಹತ್ರ ಇರೋದನ್ನು ಬೇಡಿ ಬಂದವ್ರಿಗೆ ನಾನು ಇಲ್ಲ ಅಂದೇ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಅವ್ರ ತಂದೆ ಆಗಿರೋಂಥ ಸೂರ್ಯದೇವನ ಹತ್ರ ಕ್ಷಮೆನೂ ಸಹ ಕೇಳ್ತಾನೆ. ಇದಾದಮೇಲೆ ಬ್ರಾಹ್ಮಣನ ವೇಷದಲ್ಲಿ ಬಂದಿರೋಂಥ ಇಂದ್ರ ಕರ್ಣನಿಂದ ಕವಚ ಕುಂಡಲಗಳನ್ನ ದಾನ ಪಡಿತಾನೆ. ಕರ್ಣನ ಇಂಥ ಉದಾತ್ತ ಗುಣವನ್ನು
ಕೇಳಿದ ತಕ್ಷಣ ತನ್ನ ಶರೀರಕ್ಕೆ ಅಂಟ್ಕೊಂಡಿದ್ದಂಥ ಕವಚ ಕುಂಡಲಗಳನ್ನೇ ಕೊಟ್ಬಿಟ್ನಲ್ಲ ಅಂತ ತುಂಬ ಖುಷಿಯಾಗಿ ಇಂದ್ರ ಪ್ರತ್ಯಕ್ಷ ಆಗ್ಬಿಟ್ಟು ಅವನಿಗೆ ಶಕ್ತಿಯಾಯುಧ ಅನ್ನೋ ಒಂದು ಅಸ್ತ್ರವನ್ನು ಕೊಡ್ತಾನೆ. ಈ ಎಲ್ಲ ಘಟನೆಗಳು ಯುದ್ಧ ಆರಂಭ ಆಗೋಕ್ಕೂ ಮುಂಚೆನೇ ನಡೆಯುತ್ತೆ. ಪಾಂಡವರ ಪಕ್ಷಪಾತಿಯಾಗಿರುವಂಥ ಭೀಷ್ಮಾಚಾರ್ಯರು ಇರೋವರೆಗೂ ನಾನು ಯುದ್ಧ ಮಾಡೋದಿಲ್ಲ ಅಂತ ಕರ್ಣ ಹೊರಡೋಗ್ತಾನೆ. ಭೀಷ್ಮಾಚಾರ್ಯರು ಸತತವಾಗಿ 10 ದಿನಗಳ ಕಾಲ ಯುದ್ಧ ಮಾಡ್ತಿರೋದನ್ನ ನೋಡಿ ಕರ್ಣ ವಾಪಸ್ ಬರ್ತಾನೆ. ಅವ್ರ ಹತ್ರ ಕ್ಷಮೆನೂ ಸಹ ಕೇಳ್ತಾನೆ. ಮುಂದೆ ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ಕರ್ಣ ಯುದ್ಧರಂಗಕ್ಕೆ ಇಳಿತಾನೆ. ಕರ್ಣ ಮೊದಲೇ ಪರಾಕ್ರಮಿ ಅಲ್ವಾ, ತನ್ನ ಶತ್ರು ಸೈನ್ಯವನ್ನು ಇನ್ನಿಲ್ದಂಗೆ ನಾಶ ಮಾಡ್ತಾ ಇರ್ತಾನೆ. ಇದನ್ನು ನೋಡಿ ಪಾಂಡವರಿಗೆ ಒಂದು ಕ್ಷಣ ಭಯ ಆಗ್ಬಿಡುತ್ತೆ. ಇದೇನಿದು, ಇವನ ಹತ್ರ ಕವಚ ಕುಂಡಲ ಇಲ್ಲ, ಒಮ್ಮೆ ತೊಟ್ಟಿರೋವಂಥ ಬಾಣನ ಪುನಃ ತೊಡೋದಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾನೆ, ಆದರೂ ಇಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನಲ್ಲ ಅಂತ ಅವ್ರಿಗೆ ಭಯ ಆಗುತ್ತೆ. ಕವಚ ಕುಂಡಲ ಇಲ್ದಿದ್ರೆ ಏನಾಯಿತು, ಇವನ ಒಂದು ದಾನ ಗುಣವನ್ನು ಮೆಚ್ಚಿ ಇಂದ್ರನೇ ಇವನಿಗೆ ಶಕ್ತಿಯಾಯುಧ ಅನ್ನೋ ಒಂದು ಆಯುಧವನ್ನು ವರವಾಗಿ ಕೊಟ್ಟಿರ್ತಾನೆ. ಈ ಶಕ್ತಿಯಾಯುಧ ಕರ್ಣನ ಹತ್ರ ಇರೋದ್ರಿಂದನೇ ಶ್ರೀಕೃಷ್ಣನಿಗೂ ಸಹ ಈ ಯುದ್ಧ ಏನಾಗುತ್ತೋ ಅನ್ನೋ ಅಳುಕು ಮೂಡುತ್ತೆ. ಅದಕ್ಕೊಂದು ಉಪಾಯ ಮಾಡ್ತಾರೆ. ಈ ಕೌರವರ ಪಕ್ಷ ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡ್ತಾ ಇದೆ, ನೀನು ಬಂದು ಸಹಾಯ ಮಾಡು ಅಂತ ಘಟೋತ್ಕಚನ ಹತ್ರ ಹೋಗಿ ಕೇಳ್ಕೊತಾರೆ. ಘಟೋತ್ಕಚ ಭೀಮನ ಮಗ ಅಲ್ವಾ, ಹಾಗಾಗಿ ಅವನು ಸಹ ಯುದ್ಧಕ್ಕೆ ಬರ್ತಾನೆ. ಈ ಘಟೋತ್ಕಚನಿಂದ ಕೌರವರ ಬಹುಪಾಲು ಸೈನ್ಯ ನಾಶ ಆಗುತ್ತೆ. ಇದರಿಂದ ದುರ್ಯೋಧನನಿಗೆ ತುಂಬ ಬೇಸರ ಆಗುತ್ತೆ. ಅಯ್ಯೋ ಇದೇನಿದೆ, ಇವನು ಬಂದ್ಬಿಟ್ಟು ಇಷ್ಟೊಂದು ಸೈನ್ಯ ನಾಶ ಮಾಡಿಬಿಟ್ನಲ್ಲ ಅಂತ. ಆಗ ಕರ್ಣನ ಹತ್ರ ಕೇಳ್ತಾನೆ, ಆ ದೈತ್ಯಾಕಾರ ದೇಹವನ್ನು ಇಟ್ಕೊಂಡಿರೋಂಥ ಘಟೋತ್ಕಚನನ್ನು ಯಾರೂ ಸೋಲ್ಸೋದಕ್ಕಾಗ್ತಾ ಇಲ್ಲ, ಅದಕ್ಕೆ ನಿನ್ನ ಹತ್ರ ಒಂದು ಆಯುಧ ಇದೆಯಲ್ವಾ, ಅದನ್ನು ಪ್ರಯೋಗ ಮಾಡು ಅಂತ ಹೇಳ್ತಾನೆ. ಇಲ್ಲ ಬೇಡ, ನಾನು ನನ್ನ ಶಕ್ತಿ ಪರಾಕ್ರಮದಿಂದನೇ ಅವನನ್ನು ಸೋಲಿಸ್ತೀನಿ ಅಂತ ಕರ್ಣ ಎಷ್ಟು ಹೇಳಿದ್ರೂ ಸಹ ದುರ್ಯೋಧನ ಹಠ ಮಾಡಿ ಕರ್ಣನ ಹತ್ರ ಇದ್ದಂಥ ಶಕ್ತಿಯಾಯುಧವನ್ನು ಈ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡೋ ಥರ ಮಾಡ್ತಾನೆ. ಇದರಿಂದ ಘಟೋತ್ಕಚ ಏನೋ ಸಾಯ್ತಾನೆ, ಆದರೆ ಶ್ರೀಕೃಷ್ಣನ ಕುತಂತ್ರದಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಕರ್ಣನ ಹತ್ರ ಶಕ್ತಿಶಾಲಿ ಆಯುಧ ಅಂತ ಇದ್ದಿತ್ತು ಅದು ಒಂದೇ. ಯಾಕೆ ಬೇರೆ ಆಯುಧ ಇರಲಿಲ್ವಾ ಅಂತಂದರೆ ಬೇರೆ ಮಂತ್ರಾಸ್ತ್ರಗಳು ಇತ್ತು ಅವನ ಹತ್ರ, ಆದರೆ ಅದು ಯಾವುದು ಸಮಯಕ್ಕೆ ಫಲಿಸೋದಿಲ್ಲ. ಯಾಕೆ ಅಂದರೆ ಕರ್ಣ ಸೂತಪುತ್ರ ಅಂತ ಅವನು ವಿದ್ಯೆಯಿಂದನೂ ಸಹ ವಂಚಿತ ಆಗ್ತಾನೆ. ಹಾಗಾಗಿ ಅವನು ಬ್ರಾಹ್ಮಣ ವೇಷವನ್ನು ಧರಿಸ್ಕೊಂಡು ಪರಶುರಾಮರ ಹತ್ರ ವಿದ್ಯೆ ಕಲಿತಾನೆ. ಎಲ್ಲ ವಿದ್ಯೆಯನ್ನು ಕರಗತ ಮಾಡ್ಕೊಂಡಂತಹ ಕರ್ಣ ಮುಂದೆ ಅವರಿಂದನೇ ಶಾಪಕ್ಕೂ ಗುರಿ ಆಗ್ತಾರೆ. ಇದ್ರ ಜೊತೆಗೆ ಅವ್ರ ತಾಯಿಗೆ ಬೇರೆ ಹೇಳಿದ್ರಲ್ವಾ, ನಾನು ತೊಟ್ಟ ಬಾಣವನ್ನು ಪುನಃ ತೊಡೋದಿಲ್ಲ ಅಂತ. ಹಾಗಾಗಿ ಅವ್ರ ಹತ್ರ ಬೇರೆ ಅಸ್ತ್ರಗಳಿದ್ರು ಅದು ಯಾವುದೂ ಉಪಯೋಗಕ್ಕೆ ಬರದೇ ಹೋಗುತ್ತೆ. ಶಕ್ತಿಯಾಯುಧವನ್ನು ಕಳ್ಕೊಂಡಂಥ ಕರ್ಣ ಮುಂದೆ ಅರ್ಜುನನ ಜೊತೆ ಯುದ್ಧ ಮಾಡೋದಕ್ಕೆ ಬರ್ತಾನೆ. ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಸಾರಥಿ ಆದರೆ ಕರ್ಣನಿಗೆ ಅಶ್ವವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರೋಂಥ ಶಲ್ಯ ಒಲ್ಲದ ಮನಸ್ಸಿಂದ ಕರ್ಣನಿಗೆ ಸಾರಥಿ ಆಗ್ತಾನೆ. ನಾನೊಬ್ಬ ರಾಜ ಆಗಿ ಈ ಸೂತಪುತ್ರನಿಗೆ ಸಾರಥಿ ಆಗಬೇಕಲ್ಲ ಅಂತ ಶಲ್ಯನಿಗೆ ತುಂಬಾ ಕೋಪ ಇರುತ್ತೆ. ಆದರೂ ಸಹ ಈ ದುರ್ಯೋಧನನ ಮಾತು ಮೀರಬಾರ್ದು ಅಂತ ಕರ್ಣನಿಗೆ ಸಾರಥಿಯಾಗಿ ಶಲ್ಯ ಬರೋದಕ್ಕೆ ಒಪ್ಕೊತಾನೆ. ಕುರುಕ್ಷೇತ್ರದ ರಣಭೂಮಿ ಯುದ್ಧ ಆರಂಭ ಆಗಿಬಿಟ್ಟಿದೆ. ಅಲ್ಲಿ ಪಾಂಡವರ ಕಡೆ ಶ್ರೀಕೃಷ್ಣ ಅರ್ಜುನನಿಗೆ ಸಹಕಾರಿಯಾಗೋ ಥರ ರಥವನ್ನು ಓಡಿಸ್ತಾ ಇದ್ರೆ ಪಾಪ ಕರ್ಣನಿಗೆ ಶಲ್ಯ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾ, ನಿನ್ನಿಂದ ಏನಾಗುತ್ತೆ, ಅಲ್ಲಿ ಎದುರುಗಡೆ ಇರೋರು ಶ್ರೀಕೃಷ್ಣ ಪರಮಾತ್ಮ ಜೊತೆಗೆ ಗಾಂಡೀವಿ ಅಂತ ಕರೆಸ್ಕೊಳ್ತಾ ಇರೋ ಅರ್ಜುನ, ಅವ್ರನ್ನ ಹೋಗಿ ನೀನು ಸೋಲಿಸ್ತೀನಿ ಅಂತ ಬಂದಿದೆಯಲ್ಲ, ನಿನ್ನ ಮೂರ್ಖತನಕ್ಕೆ ಏನು ಹೇಳಬೇಕು, ನೀನೇನು ಕ್ಷತ್ರಿಯನ ಅಂತ ಮೂದಲಿಸ್ತಾ ಇರ್ತಾನೆ. ಈ ಶಲ್ಯ ಮಾಡ್ತಿದ್ದಂಥ ಅವಮಾನನೆಲ್ಲ ಸಹಿಸ್ಕೊಂಡು ಕರ್ಣ ಯುದ್ಧ ಮಾಡ್ತಾ ಇರ್ತಾನೆ. ಅರ್ಜುನನ ಮೇಲೆ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಶ್ರೀಕೃಷ್ಣನ ಚಾಣಾಕ್ಷತೆಯಿಂದ ಈ ಸರ್ಪಾಸ್ತ್ರ ಅರ್ಜುನನ ಕಿರೀಟವನ್ನು ಮುಟ್ಟಿ ವಾಪಸ್ ಕರ್ಣನ ಹತ್ರನೇ ಹೋಗುತ್ತೆ. ನೀವಿಟ್ಟ ಗುರಿ ತಪ್ಪೋಯ್ತು, ನನ್ನನ್ನು ಪುನಃ ಪ್ರಯೋಗ ಮಾಡು, ನಾನು ಈ ಸಲ ಅರ್ಜುನನ ಪ್ರಾಣವನ್ನು ತೆಗಿತೀನಿ ಅಂತ ಆ ಸರ್ಪಾಸ್ತ್ರ ಹೇಳುತ್ತೆ. ಆದರೆ ಕರ್ಣ ತೊಟ್ಟ ಬಾಣವನ್ನು ಪುನಃ ತೊಡೋದಿಲ್ಲ ಅಂತ ಅದಕ್ಕೆ ನಮಸ್ಕಾರ ಮಾಡಿ ವಾಪಸ್ ಕಳಿಸ್ಬಿಡ್ತಾನೆ. ಕರ್ಣನಿಗೆ ಈ ಹಿಂದೆ ಪರಶುರಾಮ ಅಷ್ಟೇ ಅಲ್ಲ, ಭೂದೇವಿನೂ ಸಹ ಶಾಪ ಕೊಟ್ಟಿರ್ತಾಳೆ. ನಿನ್ನ ಆಪತ್ಕಾಲದಲ್ಲಿ ನೀನು ಇಂತಹ ನೆಲ ಕುಸ್ತು ಹೋಗಲಿ ಅಂತ ಶಾಪ ಕೊಟ್ಟಿರ್ತಾಳಲ್ವಾ, ಅದು ಸಹ ಈ ರಣಭೂಮಿಯಲ್ಲೇ ನಡೆಯುತ್ತೆ. ಈ ಕರ್ಣಾರ್ಜುನರು ಯಾರೊಬ್ಬರು ಸೋಲ್ದೆ ಬಾಣಗಳ ಮಳೆಯನ್ನೇ ಹರಿಸ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಕರ್ಣ ನಿಂತಿದ್ದಂತಹ ಆ ರಥದ ಗಾಲಿ ಮಣ್ಣೊಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ. ಈ ರಥದ ಏನೇ ಆಗು ಹೋಗುಗಳಿದ್ರು ಅದು ಸಾರಥಿನೇ ನೋಡ್ಕೊಬೇಕು. ಆದರೆ ಈ ಕರ್ಣನ ವಿಷಯದಲ್ಲಿ ಅದಾಗೋದಿಲ್ಲ. ಈ ಶಲ್ಯ ಆ ರಥ ಊತೋಗಿದ್ರು ಸಹ ಆ ರಥವನ್ನು ಬಿಟ್ಟು ಕೆಳಗಡೆ ಇಳಿಯೋದೇ ಇಲ್ಲ. ನಾನು ಯಾಕೆ ಇಳೀಲಿ, ನಾನೇನು ಸೇವಕನ, ಸಾರಥಿಯಾಗಿ ಅಷ್ಟೇ ಬಂದಿದ್ದೀನಿ, ಈ ಎತ್ತ ಕೆಲಸ ಎಲ್ಲ ನಂದಲ್ಲ ಅಂತ ಹೇಳ್ತಾನೆ. ಶಲ್ಯನ ಇಂತಹ ಮಾತು ಕೇಳಿ ಕರ್ಣಂಗೆ ತುಂಬಾ ಬೇಜಾರಾಗುತ್ತೆ. ಶಸ್ತ್ರಾಸ್ತ್ರವನ್ನೆಲ್ಲ ರಥದಲ್ಲೇ ಬಿಟ್ಟು ಕೆಳಗಡೆ ಇಳಿದು ರಥದ ಗಾಲಿಯನ್ನು ಎತ್ತಿ ಸಮತಟ್ಟಾಗಿರೋಂಥ ಪ್ರದೇಶದಲ್ಲಿ ನಿಲ್ಲಿಸ್ತಾನೆ. ಇಲ್ಲಿ ಈ ಕಡೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೋಡು ಕರ್ಣನ ಕೈಯಲ್ಲಿ ಯಾವುದೇ ಅಸ್ತ್ರ ಇಲ್ಲ, ಇದೇ ಸರಿಯಾದ ಸಮಯ, ಅವನ ಮೇಲೆ ಬಾಣ ಪ್ರಯೋಗ ಮಾಡು
ಅಂತ ಹೇಳ್ತಾನೆ. ಆದರೆ ಮೊದಲಿಗೆ ಅರ್ಜುನ ಒಪ್ಪೋದಿಲ್ಲ, ಇದು ಅಧರ್ಮ ಅಲ್ವಾ ಅಂತ ಹೇಳ್ತಾನೆ. ಆದರೆ ಕೃಷ್ಣ ಅರ್ಜುನನಿಗೆ ಇದು ಅಧರ್ಮ ಅಲ್ಲ ಅಂತ ಹೇಳಿ ಬಾಣ ಪ್ರಯೋಗ ಮಾಡೋ ಹಾಗೆ ಮಾಡ್ತಾನೆ. ನೋಡಿ, ಇಲ್ಲಿ ಕರ್ಣನ್ಗೆ ಮತ್ತೆ ಶಸ್ತ್ರಾಸ್ತ್ರ ಎತ್ಕೊಂಡು ಯುದ್ಧ ಮಾಡೋ ಅವಕಾಶನೂ ಕೊಡೋದಿಲ್ಲ. ಈ ರೀತಿಯಾಗಿ ಯುದ್ಧರಂಗದಲ್ಲಿ ಕರ್ಣನ ಅವಸಾನ ಆಗುತ್ತೆ. ತನ್ನ ಜನ್ಮ ರಹಸ್ಯ ಗೊತ್ತಾದರೂ ಸಹ ತನ್ನ ಕಷ್ಟದ ದಿನಗಳಲ್ಲಿ ಆಸರೆಯಾಗಿದ್ದಂತಹ ದುರ್ಯೋಧನನನ್ನು, ಅವನ ಪ್ರೀತಿಯನ್ನು, ಸ್ವಾಮಿ ಭಕ್ತಿಯನ್ನು ಬಿಟ್ಟು ಹೋಗೋದಿಲ್ವಲ್ಲ, ಇದನ್ನು ದುರ್ಯೋಧನ ತುಂಬ ಮೆಚ್ಕೊತಾನೆ. ಅದಕ್ಕೋಸ್ಕರನೇ ಇವನನ್ನು ಪರಮ ಸ್ನೇಹಿತ, ಪ್ರಾಣ ಸ್ನೇಹಿತ ಅಂತ ಅನ್ಕೊತಾನೆ. ನಾನು, ದುಶ್ಯಾಸನ ಮತ್ತು ನೀನು ಈ ಮೂವರು ಒಂದೇ ಜೀವವಾಗಿ ಇದ್ದವರು. ಆ ದುಶ್ಯಾಸನ ಏನೋ ಹೊರಟೋದ, ಅವನು ಹೋದ್ಮೇಲೆ ನಾನು ನೀನು ಇಬ್ಬರೇ ಆಗೋಗ್ಬಿಟ್ವಿ. ನನಗೆ ನೀನು, ನಿನಗೆ ನಾನು ಅನ್ನೋ ಥರ. ಆದರೆ ಹೇ ಅಂಗರಾಜ, ಇವತ್ತು ನೀನು ಸಹ ನನ್ನನ್ನು ಬಿಟ್ಟು ಹೋಗ್ತಿದೆಯಲ್ಲ, ಇದು ಸರಿನಾ? ನೀನಿಲ್ಲದೆ ನಾನು ಹೇಗೆ ರಾಜ್ಯ ಆಳಲಿ? ನನಗೆ ಬದುಕೋ ಆಸೆನಾದರೂ ಇರುತ್ತಾ ಹೇಳು? ನೀನಿಲ್ಲದೆ ಈ ವೈರಿಗಳ ಜೊತೆ ನಾನು ಸಂಧಾನ ಮಾಡ್ಕೊಬೇಕಂತೆ, ಅದು ಎಂದಿಗೂ ಸಾಧ್ಯ ಇಲ್ಲ. ಪ್ರಿಯ ಮಿತ್ರ, ನಿನ್ನ ಮಗ ವೃಷಸೇನ ಮತ್ತು ನನ್ನ ಮಗ ಲಕ್ಷಣಕುಮಾರ ಪರಾಕ್ರಮದಿಂದ ಹೋರಾಡಿ ಸತ್ತರು. ನೀನು ಬಂದು ನನಗೆ ಸಮಾಧಾನ ಮಾಡ್ತೀಯಾ ಅಂತ ಕಾಯ್ತಾ ಇದ್ದೆ. ಆದರೆ ನಾನೇ ನಿನ್ನ ಹತ್ರ ಸಮಾಧಾನ ಮಾಡೋಕ್ಕೆ ಬರೋಂಗಾಯ್ತಲ್ಲ. ನಿನ್ನೀ ಕೆಳೆಯ ಸುಯೋಧನನನ್ನು ನೋಡದೆ, ನುಡಿಯದಪ್ಪಿಕೊಳ್ಳದೆ, ಬೆಸನೇ ಎನ್ನದೆ, ಜೀಯ ಎನ್ನದೆ, ದೇವನೆನ್ನದೆ, ಅದೇಕೆ ಉಸಿರದಿರ್ಪೆಯಂಗಾಧಿಪತಿ ಅಂತ ರೋಧಿಸ್ತಾನೆ. ನಿನ್ನೀ ಗೆಳೆಯನಾದಂತಹ ಸುಯೋಧನನನ್ನು ನೋಡದೆ, ಅವನ ಜೊತೆ ಒಂದೆರಡು ಮಾತಾಡದೆ, ಅವನನ್ನು ಅಪ್ಪಿಕೊಳ್ಳದೆ, ಏನು ಸ್ವಾಮಿ ಅಪ್ಪಣೆಯೇ ಹೇಳಿ ಏ ದೇವ ಅಂತ ಏನೊಂದು ಮಾತಾಡದೆ ಈ ಥರ ಮೌನಿಯಾಗಿದೆಯಲ್ಲ ಕರ್ಣ, ದಯವಿಟ್ಟು ಏನಾದರೂ ಮಾತಾಡು. ನಿನ್ನಲ್ಲಿ ಈ ಸುಳ್ಳು, ಲೋಭ, ಮೋಹ ಅನ್ನೋದು ಒಂದು ಲವಲೇಶನೂ ಸಹ ಇರಲಿಲ್ಲ. ಸತ್ಯ ತ್ಯಾಗಕ್ಕೆ, ಪರಾಕ್ರಮಕ್ಕೆ ನೀನೇ ಅಗ್ರಗಣ್ಯ ಆಗಿದ್ದೆ. ಹಾನರಿವೆಂ ಪೃಥೆಯರಿವಳ್ ದಾನವ ರಿಪುವರಿವನ್ ಅರ್ಕನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆಂದಾರುಂ ಅರಿಯರೇ ಅಂಗಾಧಿಪತಿ. ನೀನು ಯಾರ ಮಗ ಅಂತ ನನಗೆ ಗೊತ್ತು. ಅದು ಕುಂತಿ, ಕೃಷ್ಣ, ಹಾಗೆ ಸೂರ್ಯದೇವನಿಗೂ ಸಹ ಗೊತ್ತು. ಅಷ್ಟೇ ಅಲ್ಲ, ದಿವ್ಯಜ್ಞಾನಿಯಾಗಿರೋಂತಹ ಸಹದೇವನಿಗೂ ಈ ಒಂದು ರಹಸ್ಯ ಗೊತ್ತು. ನಮ್ಮಿಷ್ಟು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಈ ವಿಷಯ ಧರ್ಮರಾಯನಿಗೆ ಗೊತ್ತಿದ್ರೆ ಆತ ನಿನಗೆ ಈ ರಾಜ್ಯವನ್ನು ಕೊಡ್ತಿದ್ದ ಅಲ್ವಾ? ಆಗ ಈ ರಾಜ್ಯಕ್ಕೆ ನೀನೇ ಒಡೆಯ ಆಗ್ತಾಯಿದ್ದೆ. ಇದು ಗೊತ್ತಿದ್ದರೂ ಸಹ ನಾನು ನಿನಗೆ ಈ ರಾಜ್ಯವನ್ನು ಬಿಟ್ಕೊಡ್ಲಿಲ್ವಲ್ಲ. ನಿನಗೆ ಇದೆಲ್ಲ ಗೊತ್ತಿದ್ದರೂ ಸಹ ನೀನು ಮಹಾತ್ಯಾಗಿ ಆಗ್ಬಿಟ್ಟೆ. ಕರ್ಣ, ನೀನಿದ್ದರೆ ಈ ರಾಜ್ಯ, ನೀನಿದ್ದರೆ ಈ ರಾಜ್ಯ ಪಟ್ಟ, ಶ್ವೇತಛತ್ರ, ಸಿಂಹಾಸನ ಇವೆಲ್ಲ ನನ್ನ ಪಾಲಿಗೆ ನೀನಿದ್ರೆ ಮಾತ್ರ. ನೀನೇ ಇಲ್ಲ ಅಂದರೆ ಇವೆಲ್ಲ ನನಗೇನಕ್ಕೆ? ನನಗೆ ಬೇಡ. ಹರಿಬೇಡೆ ಕವಚಮಂ ಈ ನರಿದಿತ್ತೈ, ಕುಂತಿಬೇಡೆ ಬೆಚ್ಚದೆ ಕೊಟ್ಟೈ ಪುರಿಗಣಯಂ ನಿನಗೆಣೆ ಕಸವರಗಲಿ ಮೇಯ್ಗಲಿಯುಂ ಆವನಂಗಾಧಿಪತಿ. ತನ್ನ ಮಗನನ್ನು ಗೆಲ್ಲಿಸ್ಬೇಕು ಅಂತ ಇಂದ್ರ ಬಂದು ನಿನ್ನ ಹತ್ರ ದಾನ ಕೇಳಿದಾಗ ನಿನ್ನ ಸಹಜವಾದಂತಹ ಕವಚವನ್ನೇ ಕಿತ್ಕೊಟ್ಬಿಟ್ಟೆ. ಇನ್ನು ನಿನ್ನ ಹೆತ್ತಂತಹ ತಾಯಿ ಕುಂತಿ ಬಂದು ನಿನ್ನ ಹತ್ರ ಬೇಡಿದಾಗ ಆಕೆಗೂ ಸಹ ಮಂತ್ರಾಸ್ತ್ರಗಳನ್ನು ದಾನ ಕೊಟ್ಬಿಟ್ಟೆ. ನಿನಗೆ ಸರಿಸಾಟಿಯಾದಂತಹ ಶೂರರು, ಅದು ಸಹಜ ಶೂರರು, ಮಹಾವೀರರು ಯಾರಾದರೂ ಇದ್ದಾರಾ? ದಾನವೀರ ಶೂರ ಅನ್ನೋ ಹೆಸರಿಗೆ ನೀನೇ ಸದ್ಗುಣಿ. ಹೇ ಕರ್ಣ, ನನ್ನೀ ಕಣ್ಣಲ್ಲಿ, ಹೃದಯದಲ್ಲಿ ನಿನ್ನ ರೂಪ ಅಚ್ಚಳಿಯದೆ ಕುಳಿತಿದೆ. ನಿನ್ನ ಧ್ವನಿ ನನ್ನ ಕರ್ಣಕುಂಡಲದಲ್ಲಿ ರಾರಾಜಿಸುತ್ತಿದೆ. ಹೀಗಿದ್ದರೂ ನನ್ನನ್ನು ನೀನು ಯಾಕೆ ಬಿಟ್ಟೋದೆ? ಇದು ನಿನ್ನಿಂದ ಹೇಗೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದಾನೆ. ನಿನ್ನನ್ನು ಕೊಂದಿರೋಂತಹ ಅರ್ಜುನ ಹಾಗೆ ನನ್ನ ತಮ್ಮನನ್ನು ಕೊಂದಿರೋಂತಹ ಭೀಮ ಇನ್ನೂ ಜೀವಂತವಾಗಿದ್ದಾರೆ. ಅವರನ್ನು ಜೀವಂತವಾಗಿ ಇರೋಕ್ಕೆ ಬಿಟ್ಟು ನಾನು ಸಹ ಬದುಕಿದ್ದೀನಿ. ಇದೇ ಅಲ್ವಾ ನಾನು ನಿಮ್ಮ ಸ್ನೇಹ ಮತ್ತು ಪ್ರೀತಿಗೆ ಕೊಡುವಂಥ ಬೆಲೆ. ನಿನ್ನನ್ನು ಕೇವಲ ಅರ್ಜುನ ಒಬ್ಬನೇ ಕೊಲ್ಲಿಲ್ಲ. ಈ ಪರಶುರಾಮರ ಶಾಪ, ಶ್ರೀಕೃಷ್ಣನ ಚಾತುರ್ಯ, ಇಂದ್ರ, ಭೂಮಿ ಹಾಗೆ ಕುಂತಿ ಈ 5 ಸೇರಿ ನಿನ್ನನ್ನು ಕೊಂದರು. ನೋಡು ಕರ್ಣ, ಇವತ್ತು ಅವ್ರು ಉಳಿಬೇಕು, ಇಲ್ಲಾಂದರೆ ನಾನು ಉಳಿಬೇಕು. ನಿನ್ನ ಮತ್ತು ನನ್ನ ತಮ್ಮನ ಸಾವಿನ ಸೇಡನ್ನು ನಾನು ತೀರಿಸ್ಕೊತೀನಿ ಅಂತ ಪರಿಪರಿಯಾಗಿ ದುಃಖವನ್ನು ಹೇಳ್ತಾ ಇದ್ದಾನೆ. ಜೊತೆಗೆ ಅಷ್ಟೇ ಕೋಪವನ್ನು ಮಾಡ್ಕೊತಾ ಇದ್ದಾನೆ. ಕರ್ಣನ ಇಂಥದ್ದೊಂದು ಸ್ಥಿತಿನ ನೋಡಿದ್ಮೇಲೂ ನನ್ನ ಪ್ರಾಣ ಯಾಕೆ ಹಾರೋಗಿಲ್ಲ, ನನ್ನ ಮನಸ್ಸು ಇಷ್ಟೊಂದು ಕಲ್ಲಾಗ್ಬಿಟ್ಟಿದೆಯಾ ಅಂತ ಅವನೇ ನಿಂದಿಸ್ಕೊತಾನೆ. ಸಂಜಯನ ಕಡೆ ತಿರುಗಿ ಈ ಥರ ಹೇಳ್ತಾನೆ. ಇತ್ತ ನೋಡು ಸಂಜಯ, ಕರ್ಣನನ್ನು ನನಗೆ ಪ್ರಿಯವಾದವರು ಇಲ್ಲವಾದ ಮೇಲೆ ನಾನಿನ್ನು ಯಾರ ಜೊತೆ ಅಕ್ಕರೆಯಿಂದ ಮಾತಾಡಲಿ? ಯಾರೊಡನೆ ಓಲಗದಲ್ಲಿರಲಿ?
ಯಾರ ಜೊತೆ ಮಾತನಾಡಲಿ, ಯಾರೊಂದಿಗೆ ಆನೆ ಕುದುರೆಗಳ ಸವಾರಿ ಮಾಡಲಿ, ನನ್ನ ಈ ಸ್ನೇಹಿತನಿಗೆ ಜೀವದ ಋಣ ತಪ್ಪಿತ್ತು, ಆದರೆ ನನಗೆ ಈ ಕಣ್ಣೀರು ತಪ್ಪಿಲ್ಲ. ಹೀಗೋ ಈತ ನನಗೆ ಈ ಭೂಮಂಡಲವನ್ನೇ ಕೊಟ್ಟ, ಆದರೆ ನಾನೇನು ಕೊಟ್ಟೆ? ಇವನಿಗೆ ಇಡೀ ತರ್ಪಣವನ್ನು ಕೊಡಲಿಲ್ಲ. ತನ್ನ ಪರಾಕ್ರಮದ ಬೆಂಕಿಯಲ್ಲಿ ಶತ್ರು ಸೈನ್ಯವನ್ನು ಸುಟ್ಟ ವೀರ ಈ ಕರ್ಣ, ಆದರೆ ನಾನು ಇವನ ಶವಕ್ಕೆ ಅಗ್ನಿ ಸಂಸ್ಕಾರ ಕೂಡ ಮಾಡಲಿಲ್ಲ. ಇದೇ ನೋಡು, ನಾನು ನನ್ನ ಅತ್ಯಂತ ಪ್ರಿಯವಾದ ಕರ್ಣನಿಗೆ ಕೊಟ್ಟಂತಹ ಉಡುಗೊರೆ. ದುರ್ಯೋಧನನ ಮಾತು ಕೇಳಿ ಸಂಜಯನಿಗೆ ತುಂಬಾ ಬೇಜಾರಾಗುತ್ತೆ. ಈತನನ್ನು ಹೇಗಾದರೂ ಈ ದುಃಖದಿಂದ ಹೊರಗಡೆ ತರಬೇಕು ಅಂತ ಸಂಜಯ ಅವನಿಗೆ ಸಮಾಧಾನ ಮಾಡೋದಕ್ಕೆ ಮುಂದಾಗ್ತಾನೆ. ಸ್ವಾಮಿ, ಯಾಕೆ ನೀವು ಇಷ್ಟೊಂದು ಪ್ರಲಾಪಿಸ್ತಾ ಇದ್ದೀರಾ? ನೀವೀಗಾಗಲೇ ನಿಮ್ಮ ಪ್ರಾಣ ಸ್ನೇಹಿತನಿಗೆ ಕಣ್ಣೀರಿಂದ ತರ್ಪಣ ಕೊಟ್ಟಾಗಿದೆ. ಜೊತೆಗೆ ನಿಮ್ಮ ಕೋಪಾಗ್ನಿಯಿಂದ ಅವರ ದೇಹ ಸಂಸ್ಕಾರನೂ ಸಹ ಆಗಿದೆ. ದಯವಿಟ್ಟು ಇನ್ಮೇಲೆ ಕರ್ಣನ ಮರೆತುಬಿಡಿ. ಹೆಂಗಸರು ಅಳೋ ಥರ ನೀವು ಹತ್ರ ನಿಮ್ಮ ಛಲಕ್ಕೆ ಶೌರ್ಯಕ್ಕೆ ಏನಾದರೂ ಅರ್ಥ ಇದೆಯಾ? ಛಲಕ್ಕೆ ಹೆಸರುವಾಸಿಯಾದವ್ರು ನೀವು. ಛಲವನ್ನು ಸಾಧಿಸಿ, ಕುರುಕುಲ ತಿಲಕನೇ, ನೀವು ಹಿಡಿದಿರೋಂತಹ ಛಲವನ್ನು ನೆರವೇರಿಸಿ ಅಂತ ಸಂಜಯ ಹೇಳ್ತಾನೆ. ಇದಕ್ಕೆ ಪ್ರತಿಯಾಗಿ ದುರ್ಯೋಧನ ಮುಗುಳ್ನಕ್ಕು, ನನ್ನ ಈ ಮನಸ್ಸಿನ ಗೋಡೆಯ ಮೇಲೆ ಅಚ್ಚಳಿಯದೆ ಉಳಿದಿರೋಂತಹ ಚಿತ್ರ ಅದು ಕರ್ಣನ ರೂಪ. ಅವನನ್ನು ನನ್ನಿಂದ ಮರೆಯೋದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಯಜ್ಞ ಯಾಗಾದಿಗಳಲ್ಲಿ ದೀಕ್ಷಾ ಗುರುವಾಗಿ, ರಾಜ್ಯ ಸಂರಕ್ಷಣೆಯಲ್ಲಿ ನನ್ನಂತೆ ರಾಜನಾಗಿ, ಯುದ್ಧ ಹೋರಾಟದಲ್ಲಿ ಬಿಕ್ಕಟ್ಟಿನ ಸಮಯದಲ್ಲಿ ಭಟನಾಗಿ, ಧೀರನಾಗಿ, ಜೊತೆಗೆ ವಿನೋದದಲ್ಲಿ ಮೇಳದಲ್ಲಿ ಪ್ರೀತಿಯ ಗೆಳೆಯನಾಗಿದ್ದಂಥ ಕರ್ಣನನ್ನು ನನ್ನಿಂದ ಮರೆಯಲು ಅಸಾಧ್ಯ ಅಂತ ಈ ಕರ್ಣನ ಮೇಲಿದ್ದಂತಹ ಪ್ರೀತಿ ಮತ್ತು ಸ್ನೇಹ ವಿವಿಧ ರೀತಿಯಲ್ಲಿ ವ್ಯಕ್ತ ಆಗುತ್ತೆ. ಕರ್ಣ ವಾಪಸ್ಸು ನನ್ನ ಹತ್ರ ಬರೋದಿಲ್ಲ, ಆತ ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ ಅಂತ ದುರ್ಯೋಧನನಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನ ದುಃಖ ದುಪ್ಪಟ್ಟಾಗಿ ಶೋಕಾಂಧನಾಗ್ತಾನೆ ಅಂತ ಹೇಳ್ತಾರೆ. ಅಂದರೆ ನಾವು ತುಂಬ ಅತ್ತಾಗ ಅಥವಾ ಕಣ್ಣಲ್ಲಿ ನೀರು ತುಂಬಿಕೊಂಡಾಗ ನಮಗೇನು ಕಾಣಿಸೋದೇ ಇಲ್ಲ, ಎಲ್ಲ ಕಡೆ ಅಂಧಕಾರನೇ ಆವರಿಸ್ಕೊಂಡಿರೋ ಥರ ಕಾಣುತ್ತಲ್ವಾ? ಆ ಸ್ಥಿತಿ ಇಲ್ಲಿ ದುರ್ಯೋಧನನಿಗೆ ಬಂದಿರುತ್ತೆ. ಕರ್ಣನ ವಿಯೋಗ ತಡ್ಕೊಳಕ್ಕಾಗದೆ ದುರ್ಯೋಧನ ಅರ್ಜುನನ ಮೇಲೆ ತುಂಬಾ ಕೋಪ ಮಾಡ್ಕೊತಾನೆ. ಇವನ ಸಾವಿಗೆ ಅರ್ಜುನನೇ ಕಾರಣ ಅಂತ. ಇಷ್ಟೊತ್ತು ಈ ಕರ್ಣನನ್ನೇ ನೆನೆಸ್ಕೊಂಡು ಅಳ್ತಿದ್ದಂತಹ ದುರ್ಯೋಧನ ತನ್ನ ಅಳುವನ್ನೆಲ್ಲ ಕೋಪದ ಮೇಲಿಟ್ಟು ಶತ್ರು ಸೈನ್ಯವನ್ನು ಹೇಗಾದರೂ ನಾಶ ಮಾಡೇ ಮಾಡ್ತೀನಿ, ಅದರಲ್ಲೂ ಈ ಭೀಮ ಮತ್ತು ಅರ್ಜುನರನ್ನು ಬಿಡೋ ಮಾತೇ ಇಲ್ಲ ಅಂತ ಕೋಪದಿಂದ ಗದೆಯನ್ನು ಎತ್ಕೊಂಡು ಮುಂದೆ ಹೋಗ್ತಾನೆ. ಅವನ್ನ ಅಲ್ಲೇ ತಡೆದಂತಹ ಸಂಜಯ, ಎಲೈ ದೇವ, ಭೀಷ್ಮಾಚಾರ್ಯರು ಇತ್ತ ಕಡೆ ಇರುವರು, ನಿಮ್ಮ ತಂದೆ ತಾಯಿಗಳ ಬೇಡಿಕೆಯನ್ನು ಮರೆಯದಿರಿ, ಇತ್ತ ಬನ್ನಿ ಅಂತ ಸಂಜಯ ಕರೀತಾನೆ. ಅದಕ್ಕೆ ದುರ್ಯೋಧನ ತಲೆ ಆಡಿಸ್ಬಿಟ್ಟು ಸರಿ ಆಯಿತು ಅನ್ನೋ ಥರ ಅವನ ಹಿಂದೆಯೇ ಹೋಗ್ತಾನೆ. ಅಲ್ಲಿ ಶರಶಯ್ಯ ಮೇಲೆ ಮಲಗಿದ್ದಂಥ ಭೀಷ್ಮಾಚಾರ್ಯರು ಒಂದು ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಈ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ತಾತ ಅಲ್ವಾ? ತನ್ನ ತಾತನಿಗೆ ನಮಸ್ಕಾರ ಮಾಡಬೇಕು ಅಂತ ಹತ್ರಕ್ಕೆ ಹೋದಾಗ ಅವರ ಇಂತಹ ಒಂದು ಘೋರ ಸ್ಥಿತಿಯನ್ನು ಕಂಡು ತುಂಬ ದುಃಖ ಉಕ್ಕಿ ಬಂದು ಗದ್ಗದಿತ ಧ್ವನಿಯಲ್ಲಿ ಏನು ಮಾತಾಡೋದಿಲ್ಲ, ಹಾಗೆ ಸುಮ್ಮನಾಗ್ಬಿಡ್ತಾನೆ. ಇಲ್ಲಿಗೆ ದುರ್ಯೋಧನನ ವಿಲಾಪ ಅನ್ನೋ ಆಶ್ವಾಸ ಮುಕ್ತಾಯ ಆಗುತ್ತೆ. ಇಲ್ಲಿಂದ ಮುಂದೆ ಭೀಷ್ಮ ವಚನ ಆರಂಭ ಆಗುತ್ತೆ.